In this video, I am trying to explain the problems with solutions on cash flow statement as per accounting standard 3 under indirect method. The first problem is classify the activities as number A operating activities, number B investing activities, and number C financial activities. The first one is issue of debentures, second one is refund of income tax, third one is payment of interest, fourth one is sale of land, fifth one is cash sales, sixth one is receipt of dividend, seventh one is payment of income tax, eighth one is cash received from debtors, ninth one is rent paid, tenth one is payment of dividend. So this is the problem. From this problem we are classify which are operating activities and which are financing activities and which are investment activities. So I think you already know that what are the items which are comes under operating items and which are the items which comes under financing activities and which are the items comes under financial activities. You already know. ಸೊ ನಿಮಗೆ ಆಲ್ರೆಡಿ ಥಿಯರಿ ಕ್ಲಾಸಲ್ಲಿ ಗೊತ್ತಿದೆ ಯಾವ ಐಟಮ್ಸು ಆಪ್ರೇಟಿಂಗ್ ಆ್ಯಕ್ಟಿವಿಟೀಸ್ನಲ್ಲಿ ಬರುತ್ತೆ ಮತ್ತು ಯಾವ ಐಟಮ್ಸು ಫೈನಾನ್ಷಿಯಲ್ ಆ್ಯಕ್ಟಿವಿಟೀಸ್ನಲ್ಲಿ ಬರುತ್ತೆ ಮತ್ತು ಯಾವುದೇ ಐಟಮ್ಸು ಇನ್ವೆಸ್ಟ್ಮೆಂಟ್ ಆ್ಯಕ್ಟಿವಿಟೀಸ್ನಲ್ಲಿ ಬರುತ್ತೆ ಅನ್ನೋದು ನಿಮ್ಗೆ ಆಲ್ರೆಡಿ ನಾನು ಥಿಯರಿ ಕ್ಲಾಸಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಇದಕ್ಕಿಂತ ಹಿಂದಿನ ವೀಡಿಯೋಗಳಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈಗ ಇಶ್ಯೂ ಆಫ್ ಡಿಬೆಂಚರ್ ಯಾವುದರಲ್ಲಿ ಬರುತ್ತೆ? ಫೈನಾನ್ಷಿಯಲ್ ಆ್ಯಕ್ಟಿವಿಟೀಸ್ನಲ್ಲಿ ಬರುತ್ತೆ. ನಾನು ಆಲ್ರೆಡಿ ಹೇಳಿದ್ದೀನಿ, ಇಶ್ಯೂ ಆಫ್ ಡಿಬೆಂಚರ್, ಇಶ್ಯೂ ಆಫ್ ಶೇರ್ಸ್ ಆರ್ ರಿಡಮ್ಷನ್ ಆಫ್ ಡಿಬೆಂಚರ್, ರಿಡಮ್ಷನ್ ಆಫ್ ಶೇರ್ ಇವೆಲ್ಲ ಎಲ್ಲಿ ಬರುತ್ತೆ? ಫೈನಾನ್ಸಿಂಗ್ ಆ್ಯಕ್ಟಿವಿಟೀಸ್ ಬರುತ್ತೆ. ಹಾಗಾದರೆ ಫಸ್ಟ್ ಒನ್ ಇಶ್ಯೂ ಆಫ್ ಡಿಬೆಂಚರ್, ಫೈನಾನ್ಸಿಂಗ್ ಆ್ಯಕ್ಟಿವಿಟಿ. ಸೆಕೆಂಡ್ ಒನ್ ಈಸ್ ರೀಫಂಡ್ ಆಫ್ ಇನ್ಕಮ್ ಟ್ಯಾಕ್ಸ್. ಸೊ ಪೇಮೆಂಟ್ ಆಫ್ ಇನ್ಕಮ್ ಟ್ಯಾಕ್ಸ್ ಆರ್ ರೀಫಂಡ್ ಆಫ್ ಇನ್ಕಮ್ ಟ್ಯಾಕ್ಸ್ ಇವೆರಡೂ ಬರೋದು ಯಾವುದರಲ್ಲಿ ಬರುತ್ತೆ? ಆಪರೇಟಿಂಗ್ ಆ್ಯಕ್ಟಿವಿಟಿನಲ್ಲಿ ಬರುತ್ತೆ. ಪೇಮೆಂಟ್ ಅಂದರೆ ನಮ್ಮಿಂದ ಕ್ಯಾಶ್ ಹೊರಗಡೆ ಹೋಗುತ್ತೆ. ರೀಫಂಡ್ ಆಫ್ ಇನ್ಕಮ್ ಟ್ಯಾಕ್ಸ್ ಅಂದರೆ ನಾವು ಎಕ್ಸಸ್ ಪೇ ಮಾಡಿರೋಂಥ ಟ್ಯಾಕ್ಸು ವಾಪಸ್ ಬಿಸ್ನೆಸ್ ಎಂಟರ್ಪ್ರೈಸಸ್ಗೆ ಬರುತ್ತೆ. ಸೊ ಇದು ಯಾವ ಕ್ಯಾಟಗರಿನಲ್ಲಿ ಬರುತ್ತೆ? ಆಪರೇಟಿಂಗ್ ಆ್ಯಕ್ಟಿವಿಟಿನಲ್ಲಿ ಬರುತ್ತೆ. ಥರ್ಡ್ ಒನ್ ಈಸ್ ಪೇಮೆಂಟ್ ಆಫ್ ಪೇಮೆಂಟ್ ಆಫ್ ಇಂಟ್ರೆಸ್ಟ್. ಪೇಮೆಂಟ್ ಆಫ್ ಇಂಟ್ರೆಸ್ಟ್ ಬರೋದು ಫೈನಾನ್ಸಿಂಗ್ ಆ್ಯಕ್ಟಿವಿಟಿನಲ್ಲಿ. ದೆನ್ ಫೋರ್ತ್ ಒನ್ ಈಸ್ ಸೇಲ್ ಆಫ್ ಲ್ಯಾಂಡ್. ನಾನು ಆಲ್ರೆಡಿ ಹೇಳಿದ್ದೀನಿ, ಸೇಲ್ ಆಫ್ ಲ್ಯಾಂಡ್ ಆರ್ ಪರ್ಚೇಸ್ ಆಫ್ ಫಿಕ್ಸಡ್ ಅಸೆಟ್ಸ್ ಆರ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ ಆರ್ ಪರ್ಚೇಸ್ ಆಫ್ ಇನ್ವೆಸ್ಟ್ಮೆಂಟ್ ಇವೆಲ್ಲ ಯಾವುದ್ರಲ್ಲಿ ಬರುತ್ತೆ? ಇನ್ವೆಸ್ಟ್ಮೆಂಟ್ ಆ್ಯಕ್ಟಿವಿಟೀಸ್ನಲ್ಲಿ ಬರುತ್ತೆ. ಹಾಗಾದರೆ ಸೇಲ್ ಆಫ್ ಲ್ಯಾಂಡು ಇನ್ವೆಸ್ಟ್ಮೆಂಟ್ ಆ್ಯಕ್ಟಿವಿಟಿ. ಕ್ಯಾಶ್ ಸೇಲ್ಸ್ ಯಾವುದ್ರಲ್ಲಿ ಬರುತ್ತೆ? ಆಪರೇಟಿಂಗ್ ಆ್ಯಕ್ಟಿವಿಟೀಸ್ನಲ್ಲಿ ಬರುತ್ತೆ. ಕ್ಯಾಶ್ ಅಕೌಂಟ್ ಡೇಟಾ ಟು ಸೇಲ್ಸ್ ಅಕೌಂಟ್ ಯಾವುದ್ರಲ್ಲಿ ಬರುತ್ತೆ? ಆಪರೇಟಿಂಗ್ ಆ್ಯಕ್ಟಿವಿಟೀಸ್ನಲ್ಲಿ ಬರುತ್ತೆ. ಸಿಕ್ಸ್ತ್ ಒನ್ ಯಾವುದು? ರಿಸಿಪ್ಟ್ ಆಫ್ ಡಿವಿಡೆಂಟ್ ಯಾವುದ್ರಲ್ಲಿ ಬರುತ್ತೆ? ಫೈನಾನ್ಸಿಂಗ್ ಆ್ಯಕ್ಟಿವಿಟಿನಲ್ಲಿ ಬರುತ್ತೆ. ದೆನ್ ಸೆವೆಂತ್ ಒನ್ ಪೇಮೆಂಟ್ ಆಫ್ ಇನ್ಕಮ್ ಟ್ಯಾಕ್ಸ್. ನಾನು ಆಲ್ರೆಡಿ ಹೇಳಿದ್ದೀನಿ, ರೀಫಂಡ್ ಆಫ್ ಟ್ಯಾಕ್ಸ್ ಆ್ಯಂಡ್ ಪೇಮೆಂಟ್ ಆಫ್ ಇನ್ಕಮ್ ಟ್ಯಾಕ್ಸ್ ಎರಡು ಯಾವುದರಲ್ಲಿ ಬರುತ್ತೆ? ಆಪರೇಟಿಂಗ್ ಆ್ಯಕ್ಟಿವಿಟಿನಲ್ಲೇ ಬರುತ್ತೆ. ಏಯ್ತ್ ಒನ್ ಕ್ಯಾಶ್ ರಿಸೀವ್ ಫ್ರಮ್ ಡೆಟಾರ್. ಕ್ಯಾಶ್ ಅಕೌಂಟ್ ಡೇಟಾ ಟು ಡೆಟಾರ್ ಅಕೌಂಟ್. ಸೊ ಎಲ್ಲಿ ಬರುತ್ತಿದ್ದು? ಆಪರೇಟಿಂಗ್ ಆ್ಯಕ್ಟಿವಿಟೀಸ್ನಲ್ಲಿ ಬರುತ್ತೆ. ನೈನ್ತ್ ಒನ್ ರೆಂಟ್ ಪೇಯ್ಡ್. ರೆಂಟ್ ಅಕೌಂಟ್ ಡೇಟಾ ಟು ಕ್ಯಾಶ್ ಅಕೌಂಟ್. ಹಾಗಾದರೆ ಯಾವುದರಲ್ಲಿ ಬರುತ್ತಿದ್ದು? ಆಪರೇಟಿಂಗ್ ಆ್ಯಕ್ಟಿವಿಟೀಸ್ನಲ್ಲಿ ಬರುತ್ತೆ. ಲಾಸ್ಟ್ ಒನ್ ಪೇಮೆಂಟ್ ಆಫ್ ಡಿವಿಡೆಂಟ್ ಅನ್ನೋದು ಫೈನಾನ್ಸಿಂಗ್ ಆ್ಯಕ್ಟಿವಿಟಿ. ಇಲ್ಲಿ ಬೈ ಮಿಸ್ಟೇಕಾಗಿ ಸೊಲ್ಯೂಷನ್ ಅಂತೇಳಿ ರಾಂಗರ್ ಟೈಪ್ ಆಗಿದೆ, ಅದು ಜಸ್ಟ್ ಪೇಮೆಂಟ್ ಆಫ್ ಡಿವಿಡೆಂಟ್ ಮಾತ್ರ. ದ ಸೆಕೆಂಡ್ ಪ್ರಾಬ್ಲಮ್ ಈಸ್ ಕ್ಯಾಲ್ಕುಲೇಟ್ ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್ ಫ್ರಮ್ ದ ಫಾಲೋಯಿಂಗ್. ಇಲ್ಲಿ 2 ವರ್ಷದ ಇನ್ಫಾರ್ಮೇಷನ್ ಕೊಟ್ಟಿದ್ದಾನೆ, 31st March 2010 ಆ್ಯಂಡ್ 31st March 2011. ಸೊ 2 ವರ್ಷದ ಇನ್ಫಾರ್ಮೇಷನ್ ಕೊಟ್ಟಿದ್ದಾನೆ. ಬೇಸ್ಡ್ ಆನ್ ದಟ್ ಇನ್ಫಾರ್ಮೇಷನು ನಾವು ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್ನ ಫೈಂಡ್ ಔಟ್ ಮಾಡಬೇಕು ಆ್ಯಸ್ ಪರ್ ಇಂಡೈರೆಕ್ಟ್ ಮೆಥಡಲ್ಲಿ. ಸೊ ಫಸ್ಟ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ 31st March 2010 60,000 ಇದೆ ಆ್ಯಂಡ್ 31st March 2011 65,000 ಇದೆ. ಡೆಟಾರ್ಸ್ 85,000 48,000. ಬಿಲ್ಸ್ ರಿಸೀವಬಲ್ 40,000 81,000. ಜನರಲ್ ರಿಸರ್ವ್ 1,72,000 2,07,000. wages outstanding 26,000 8,000. salaries prepaid 8,000 10,000. goodwill
70,000, 60,000. So based on this information, we have to prepare cash from operating activities as per accounting standard 3 under indirect method. ಈ ಪ್ರಾಬ್ಲಮಿಂದ ನಾವು ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್ನ ಕ್ಯಾಲ್ಕುಲೇಷನ್ ಮಾಡಬೇಕು. ಎಸ್, ಹೆಡಿಂಗ್ ಹಾಕಿದ್ದೀವಿ, ಕ್ಯಾಲ್ಕುಲೇಷನ್ ಆಫ್ ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್ ಪರ್ಟಿಕ್ಯುಲರ್ಸ್ ಅಂಡ್ 2 ಅಮೌಂಟ್ ಕಾಲಮ್ ತೊಗೊಂಡಿದ್ದೀವಿ. ಫಸ್ಟ್ ಅಮೌಂಟ್ ಕಾಲಮ್ ಇನ್ನರ್ ಕಾಲಮ್, ಲಾಸ್ಟ್ ಅಮೌಂಟ್ ಕಾಲಮು ಫೈನಲ್ ಅಮೌಂಟ್ ಕಾಲಮ್. ಫಸ್ಟ್ ನೆಟ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್, ಏನಾದರೂ ಪ್ರಾಬ್ಲಮ್ ಕೊಟ್ಟಿದ್ದಾರಲ್ಲಿ ಅದು ತೊಗೊಳ್ತೀವಿ. ಇಲ್ಲಾಂದರೆ ಡಿಫರೆನ್ಸ್ ಬಿಟ್ವೀನ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಆ್ಯಂಡ್ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಪಿ ಆ್ಯಂಡ್ ಎಲ್ ಅಕೌಂಟ್ ತೊಗೊಳ್ತೀವಿ. ಎಸ್, ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕೊಟ್ಟಿದ್ದಾರೆ ನೋಡಿ. ಡಿಫ್ರೆನ್ಸ್ ಇನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್, ದಟ್ ಈಸ್ ಓಪನಿಂಗ್ ಬ್ಯಾಲೆನ್ಸ್ ಆ್ಯಂಡ್ ಕ್ಲೋಸಿಂಗ್ ಬ್ಯಾಲೆನ್ಸ್. ಸೊ ಓಪನಿಂಗ್ ಬ್ಯಾಲೆನ್ಸ್ ಅಂದರೆ 31st March 2010 ನಲ್ಲಿ ಇದೆಯಲ್ಲ, ಇದನ್ನು ಓಪನಿಂಗ್ ಬ್ಯಾಲೆನ್ಸ್ ಅಂತ ಹೇಳ್ತೇವೆ. 31st March 2011 65,000 ಇದೆಯಲ್ಲ, ಅದನ್ನು ಕ್ಲೋಸಿಂಗ್ ಬ್ಯಾಲೆನ್ಸ್ ಅಂತ ಹೇಳ್ತೀವಿ. 65,000ಅಲ್ಲಿ 60,000ನ ನಾವು ಲೆಸ್ ಮಾಡಿದ್ರೆ ಡಿಫ್ರೆನ್ಸ್ ಇನ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಎಷ್ಟು ಬರುತ್ತೆ? ನಮಗೆ 5,000 ಬರುತ್ತೆ. ಸೊ ಈ 5,000 ನಾವು ಫಸ್ಟ್ ತೊಗೊಂಡಿದ್ದೀವಿ ನೋಡಿ. ನೆಟ್ ಪ್ರಾಫಿಟ್ ಡಿಫ್ರೆನ್ಸ್ ಬಿಟ್ವೀನ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಆ್ಯಂಡ್ ಓಪನಿಂಗ್ ಬ್ಯಾಲೆನ್ಸ್ 65,000 ಮೈನಸ್ 60,000, 5,000 ಔಟ್ರ್ ಕಾಲಮಲ್ಲಿ ತೊಗೊಂಡಿದ್ದೀವಿ. ಆ ಡಿಫ್ರೆನ್ಸ್ ಅಮೌಂಟ್ಗೆ ಫಸ್ಟು ಏನು ಆ್ಯಡ್ ಮಾಡ್ತೀವಿ ಅಂದರೆ ನಾನ್ ಕ್ಯಾಶ್ ಆ್ಯಂಡ್ ನಾನ್ ಆಪರೇಟಿಂಗ್ ಐಟಮ್ಸ್ ವಿಚ್ ಹ್ಯಾವ್ ಆಲ್ರೆಡಿ ಬೀನ್ ಡೆಬಿಟೆಡ್ ಟು ಪಿ ಆ್ಯಂಡ್ ಎಲ್ ಅಕೌಂಟ್. ಪಿ ಆ್ಯಂಡ್ ಎಲ್ ಅಕೌಂಟಲ್ಲಿ ಆಲ್ರೆಡಿ ನಾನ್ ಕ್ಯಾಶ್ ಆ್ಯಂಡ್ ನಾನ್ ಆಪರೇಟಿಂಗ್ ಐಟಮ್ಸ್ ಏನಾದರೂ ಡೆಬಿಟ್ ಮಾಡಿದರೆ ಅದನ್ನ ಇಲ್ಲೆಲ್ಲ ಏನು ಮಾಡ್ತಾ ಹೋಗಬೇಕು? ಆ್ಯಡ್ ಮಾಡ್ತಾ ಹೋಗಬೇಕು. ಹಾಗಾದರೆ ಫಸ್ಟು ಯಾವ್ದ್ಯಾವ್ದು ಐಟಮ್ ಬರುತ್ತೆ ಅನ್ನೋದು ನಾವು ನೋಡ್ತಾ ಹೋಗೋಣ. ಸೊ ಫಸ್ಟು ನಾವು ನೋಡ್ತಾ ಹೋದಾಗ ನಮಗೆ ಯಾವ್ದು ಸಿಗುತ್ತೆ ಫಸ್ಟು? ಸೊ ಫಸ್ಟ್ ನಮಗೆ ಇಲ್ಲಿ ಜನರಲ್ ರಿಸರ್ವ್ ಅಂತ ಒಂದಿದೆ. ಜನರಲ್ ರಿಸರ್ವ್ ಓಪನಿಂಗ್ 1,72,000 ಇದೆ, ಕ್ಲೋಸಿಂಗ್ 2,07,000 ಇದೆ. ಸೊ ಓಪನಿಂಗಿನ್ನ ಕ್ಲೋಸಿಂಗ್ ಜಾಸ್ತಿ ಇದೆ. ಸೊ ಇದು ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ ಅಂತ ಹೇಳ್ತೀವಿ. ಇದನ್ನು ನಾವು ಡಿಫ್ರೆನ್ಸ್ ಬಿಟ್ವೀನ್ ಪಿ ಆ್ಯಂಡ್ ಎಲ್ ಅಕೌಂಟ್ಗೆ ಏನು ಮಾಡ್ತೀವಿ? ನಾನ್ ಕ್ಯಾಶ್ ಆ್ಯಂಡ್ ನಾನ್ ಆಪರೇಟಿಂಗ್ ಐಟಮ್ಸ್ ವಿಚ್ ಹ್ಯಾವ್ ಆಲ್ರೆಡಿ ಬಿನ್ ಡೆಬಿಟೆಡ್ ಟು ಪಿ ಆ್ಯಂಡ್ ಎಲ್ ಅಕೌಂಟಲ್ಲಿ ಆ್ಯಡ್ ಮಾಡ್ತೀವಿ. ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ 2,07,000 ಮೈನಸ್ 1,72,000 ಮಾಡಿದ್ರೆ 35,000 ಬರುತ್ತೆ. 35,000 ಬರುತ್ತೆ. ಅದೇ ಥರ ಗುಡ್ ವಿಲ್ ರಿಟರ್ನ್ ಆಫ್ ಅಂತ ಇದೆ. ಆ ಗುಡ್ ವಿಲ್ ರಿಟರ್ನ್ ಆಫ್ನು ಸಹ ನಾವು ಏನು ಮಾಡ್ತೀವಿ? ಆ್ಯಡ್ ಮಾಡ್ತೀವಿ. 70,000 ಮೈನಸ್ 60,000, 10,000ನ ಆ್ಯಡ್ ಮಾಡ್ತೀವಿ. ಸೊ ಗುಡ್ ವಿಲ್, ಎಸ್ ನೋಡಿ ಗುಡ್ ವಿಲ್ ಇಲ್ಲಿದೆ. ಸೊ ಇಲ್ಲಿ ಓಪನಿಂಗ್ ಜಾಸ್ತಿ ಇದೆ, ಕ್ಲೋಸಿಂಗ್ ಕಮ್ಮಿ ಇದೆ. ಅಂದರೆ ಅಸೆಟ್, ಇಂಟ್ಯಾಂಜಿಬಲ್ ಅಸೆಟ್, ಗುಡ್ ವಿಲ್ ಅನ್ನೋದು ಇಂಟ್ಯಾಂಜಿಬಲ್ ಅಸೆಟ್. ಗುಡ್ ವಿಲ್ ಓಪನಿಂಗ್ ಬ್ಯಾಲೆನ್ಸ್ ಜಾಸ್ತಿ ಇದೆ, ಕ್ಲೋಸಿಂಗ್ ಬ್ಯಾಲೆನ್ಸ್ ಕಮ್ಮಿ ಇದ್ದರೆ ಅದನ್ನು ರಿಟರ್ನ್ ಆಫ್ ಮಾಡ್ತವೆ. ಸೊ ಆ ರಿಟರ್ನ್ ಆಫ್ ಆಗಿರೋವಂಥದ್ದನ್ನ ನಾವೇನು ಮಾಡ್ತೇವೆ? ಆ್ಯಡ್ ಮಾಡ್ತೀವಿ. ಸೊ 70,000 ಮೈನಸ್ 60,000 ಮಾಡಿದ್ರೆ 10,000 ಬಂತು ಗುಡ್ ವಿಲ್. ಸೊ ಈಗ ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ 35,000, ಗುಡ್ ವಿಲ್ 10,000, ಎರಡೂ ನಾವು ಆ್ಯಡಪ್ ಮಾಡಿದ್ರೆ 45,000 ಬರುತ್ತೆ. ಇಲ್ಲಿ ನೆಟ್ ಪ್ರಾಫಿಟ್ ಡಿಫ್ರೆನ್ಸ್ ಬಿಟ್ವೀನ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಆ್ಯಂಡ್ ಓಪನಿಂಗ್ ಬ್ಯಾಲೆನ್ಸು 5,000 ಬಂದಿದೆ. ಈ 5,000ಗೆ 45,000ನ ಆ್ಯಡ್ ಮಾಡಿದ್ರೆ ಎಷ್ಟು ಬರುತ್ತೆ? 50,000 ಬಂತು. ಸೊ ಈ 50,000ಇಂದ ಲೆಸ್ ನಾನ್ ಕ್ಯಾಶ್ ಆ್ಯಂಡ್ ನಾನ್ ಆಪರೇಟಿಂಗ್ ಐಟಮ್ಸ್ ವಿಚ್ ಹ್ಯಾವ್ ಆಲ್ರೆಡಿ ಬೀನ್ ಕ್ರೆಡಿಟೆಡ್ ಟು ಪಿ ಆ್ಯಂಡ್ ಎಲ್ ಅಕೌಂಟ್. ಸೊ ಪಿ ಆ್ಯಂಡ್ ಎಲ್ ಅಕೌಂಟಲ್ಲಿ ಏನಾದರೂ ನಾವು ನಾನ್ ಕ್ಯಾಶ್ ಆ್ಯಂಡ್ ನಾನ್ ಆಪರೇಟಿಂಗ್ ಐಟಮ್ಸ್ನ ಕ್ರೆಡಿಟ್ ಮಾಡಿದರೆ ಅಂಥವನ್ನ ನಾವೇನು ಮಾಡಬೇಕು? ಲೆಸ್ ಮಾಡಬೇಕು. ಡೆಬಿಟ್ ಮಾಡಿರುವಂಥದ್ದನ್ನ ಆ್ಯಡ್ ಮಾಡ್ತೀವಿ, ಕ್ರೆಡಿಟ್ ಮಾಡಿರೋದನ್ನ ಏನು ಮಾಡ್ತೀವಿ? ಲೆಸ್ ಮಾಡ್ತೀವಿ. ಸೊ ಈ ಪ್ರಾಬ್ಲಮಲ್ಲಿ ಯಾವ ಐಟಮ್ಸು ಇಲ್ಲ ಅದರಲ್ಲಿ ಬರುವಂಥದ್ದು. ದೇರ್ಫೋರ್ ನಾನ್ ಕ್ಯಾಶ್ ಆ್ಯಂಡ್ ನಾನ್ ಆಪರೇಟಿಂಗ್ ಐಟಮ್ಸ್ ವಿಚ್ ಹ್ಯಾವ್ ಆಲ್ರೆಡಿ ಬೀನ್ ಕ್ರೆಡಿಟೆಡ್ ಟು ಪಿ ಆ್ಯಂಡ್ ಎಲ್ ಅಕೌಂಟ್ ಏನಾಗಿದೆ? ನಿಲ್ಲಾಗಿದೆ. ಸೊ ಹಾಗಾದರೆ ಟೋಟಲ್ ಎಷ್ಟಾಯಿತು? 50,000 ಬಂತು. ಅಂದರೆ ಸೇಮ್ ಅಮೌಂಟು ಕ್ಯಾರಿ ಆಯಿತು. ಈ 50,000ಗೆ ನಾವು ಏನಂತ ಹೇಳ್ತೀವಿ? ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್ ಬಿಫೋರ್ ವರ್ಕಿಂಗ್ ಕ್ಯಾಪಿಟಲ್ ಚೇಂಜಸ್ ಅಂತ ಹೇಳಿ ಹೇಳ್ತೇವೆ. ಸೊ ಹಾಗಾದರೆ ಇದಕ್ಕೆ ನಾವು ಏನು ಆ್ಯಡ್ ಮಾಡ್ತೀವಿ? ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್ನ ಆ್ಯಡ್ ಮಾಡ್ತೀವಿ, ಹಾಗೆಯೇ ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ನ ಆ್ಯಡ್ ಮಾಡ್ತೀವಿ.
ಈ 50,000 ರುಪೀಸ್ಗೆ ನಾವು ಏನು ಆ್ಯಡ್ ಮಾಡ್ತೀವಿ, ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ ಆ್ಯಡ್ ಮಾಡ್ತೀವಿ, ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ನ ಆ್ಯಡ್ ಮಾಡ್ತೀವಿ. ಹಾಗಾದರೆ ಈ ಪ್ರಾಬ್ಲಮ್ಮಲ್ಲಿ ಕರೆಂಟ್ ಲಯಬಿಲಿಟಿ ಯಾವುದೂ ಇಲ್ಲ ನೋಡಿ. ಕರೆಂಟ್ ಲಯಬಿಲಿಟಿ ಯಾವುದು ಇಲ್ಲ, ಅಂದರೆ ಕರೆಂಟ್ ಲಯಬಿಲಿಟಿ ಇದೆ, ಬಟ್ ಇನ್ಕ್ರೀಸ್ ಆಗಿರುವಂಥ ಕರೆಂಟ್ ಲಯಬಿಲಿಟಿ ಯಾವುದೂ ಇಲ್ಲ. ಹಾಗಾದರೆ ಯಾವುದಿದೆ, ಡಿಕ್ರೀಸ್ ಆಗಿರುವಂಥ ಒಂದು ಕರೆಂಟ್ ಅಸೆಟ್ಸ್ ಇದೆ. ಹಾಗಾದರೆ ಡಿಕ್ರೀಸ್ ಆಗಿರುವಂಥ ಕರೆಂಟ್ ಅಸೆಟ್ಸ್ ಯಾವುದಿದೆ, ಡೆಟಾರ್ಸ್. ಯಾವುದಿದೆ, ಡೆಟಾರ್ಸ್ ಇದೆ ನೋಡಿ. ಡೆಟಾರ್ಸ್ ಇದೆ. ಡೆಟಾರ್ಸು ಓಪನಿಂಗ್ 85,000 ಇದೆ, ಕ್ಲೋಸಿಂಗ್ 48,000 ಇದೆ. ಅಂದರೆ ಓಪನಿಂಗ್ ಜಾಸ್ತಿ ಇದೆ, ಕ್ಲೋಸಿಂಗ್ ಕಮ್ಮಿ ಇದೆ. ಡೆಟಾರ್ ಅನ್ನೋದು ಕರೆಂಟ್ ಅಸೆಟ್ಸ್ ಡಿಕ್ರೀಸ್ ಆಗಿದರೆ ಅದು ನಾವೇನು ಮಾಡ್ತೀವಿ, ಆ್ಯಡ್ ಮಾಡ್ತೀವಿ. ಸೊ ಈಗ ಕರೆಂಟ್ ಅಸೆಟ್ಸ್ ಅದು ಯಾವುದು, ಡಿಕ್ರೀಸ್ ಇನ್ ಡೆಟಾರನ್ನು ನಾವೇನು ಮಾಡ್ತೀವಿ, ಆ್ಯಡ್ ಮಾಡ್ತೀವಿ. ಸೊ 85,000 ಮೈನಸ್ 48,000 ಮಾಡಿದ್ರೆ 37,000 ಬರುತ್ತೆ. 37,000 ಆ್ಯಡ್ ಮಾಡಿದ್ವಿ. 50,000ಗೆ 37,000 ಆ್ಯಡ್ ಮಾಡಿದ್ರೆ 87,000 ಬಂತು. ಈ 87,000ಇಂದ ನಾವು ಏನು ಡಿಡಕ್ಟ್ ಮಾಡ್ತೀವಿ, ಲೆಸ್ ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್ ಆ್ಯಂಡ್ ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್. ಕರೆಂಟ್ ಲಯಬಿಲಿಟಿ ಡಿಕ್ರೀಸ್ ಇದ್ದರೆ ಆ್ಯಡ್ ಮಾಡ್ತೀವಿ, ಅದೇ ಥರ ಕರೆಂಟ್ ಅಸೆಟ್ಸ್ ಇನ್ಕ್ರೀಸ್ ಇದ್ದರೆ ಆ್ಯಡ್ ಮಾಡ್ತೀವಿ. ಹಾಗಾದರೆ ಸುಮಾರು 3 ಐಟಮ್ಸ್ ಇದರಲ್ಲಿ ಬರುತ್ತೆ. ಹಾಗಾದರೆ ಯಾವುದೇ ಬರುತ್ತೆ ಅನ್ನೋದನ್ನು ನಾವು ಮೊದಲು ನೋಡೋಣ. ಫಸ್ಟು ನಾವು ಬಂದರೆ ಸ್ಯಾಲರೀಸ್ ಇನ್ಕ್ರೀಸ್ ಆಗಿದೆ. ಸ್ಯಾಲರೀಸ್ ಪ್ರೀಪೇಯ್ಡ್ ಸ್ಯಾಲರಿ ಅನ್ನೋದು ಕರೆಂಟ್ ಅಸೆಟ್ಟು ಇನ್ಕ್ರೀಸ್ ಆಗಿದೆ. ಓಪನಿಂಗ್ 8,000 ಇದೆ, ಕ್ಲೋಸಿಂಗ್ 10,000 ಇದೆ. ಅಂದರೆ ಕರೆಂಟ್ ಅಸೆಟ್ಸು ಇಲ್ಲಿ ಇನ್ಕ್ರೀಸ್ ಆಯಿತು. ಅದು ಕರೆಂಟ್ ಅಸೆಟ್ ಅಂದರೆ ಪ್ರೀಪೇಯ್ಡ್ ಸ್ಯಾಲ್ರಿ ಇದೆ. ಪ್ರೀಪೇಯ್ಡ್ ಎಕ್ಸ್ಪೆಂಡಿಚರ್ ಇವೆಲ್ಲ ಏನು, ಕರೆಂಟ್ ಅಸೆಟ್ಸ್. ಈ ಕರೆಂಟ್ ಅಸೆಟ್ ಇನ್ಕ್ರೀಸ್ ಆಗಿದರೆ ನಾವೇನು ಮಾಡ್ತೀವಿ, ಲೆಸ್ ಮಾಡ್ತೀವಿ. ಇಲ್ಲಿ 10,000 ಮೈನಸ್ 8,000 ಮಾಡಿದ್ರೆ ಎಷ್ಟು ಬರುತ್ತೆ ನಮಗೆ, ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಎಷ್ಟು ಬಂತು, ಪ್ರೀಪೇಯ್ಡ್ ಸ್ಯಾಲ್ರಿದು. ಎಸ್, ಇನ್ಕ್ರೀಸ್ ಇನ್ ಸ್ಯಾಲರೀಸ್ ಪ್ರೀಪೇಯ್ಡ್ ಎಷ್ಟು ಬಂತು, 10,000 ಮೈನಸ್ 8,000, ಇದು ರಾಂಗ್ ಆಗಿದೆ, 2,000 ಇಲ್ಲಿ ಬರುತ್ತೆ. ಸೊ ಸ್ಯಾಲ್ರೀಸ್ ಪ್ರೀಪೇಯ್ಡ್ ಎಷ್ಟಾಯಿತು, 10,000 ಮೈನಸ್ 8,000, 2,000 ಬಂತು. ಸೊ ಅದೇ ಥರ ನೆಕ್ಸ್ಟು ಯಾವುದಿದೆ, ಇನ್ಕ್ರೀಸ್ ಇನ್ ಬಿಲ್ಸ್ ರಿಸೀವಬಲ್. ಅಂದರೆ ಬಿಲ್ಸ್ ರಿಸೀವಬಲ್ ಅನ್ನೋದು ಕರೆಂಟ್ ಅಸೆಟ್ ಇಲ್ಲಿ ಇನ್ಕ್ರೀಸ್ ಆಗಿದೆ. 81,000ಇಂದ 40,000 ಲೆಸ್ ಮಾಡಿದ್ರೆ 41,000 ಬರುತ್ತೆ. ಹಾಗಾದರೆ ಇನ್ಕ್ರೀಸ್ ಇನ್ ಬಿಲ್ಸ್ ರಿಸೀವಬಲ್ 41,000 ಇನ್ಕ್ರೀಸ್ ಆಗಿದೆ, ಅದನ್ನು ಸಹ ಲೆಸ್ ಮಾಡ್ತೀವಿ. ಇನ್ಕ್ರೀಸ್ ಇನ್ ಸ್ಯಾಲ್ರೀಸ್ ಪ್ರೀಪೇಯ್ಡ್ 2,000 ಇದೆ, ಅದು ಏನು ಮಾಡ್ತೀವಿ ನಾವು, ಲೆಸ್ ಮಾಡ್ತೀವಿ. ಆ್ಯಂಡ್ ಒಂದು ಐಟಮ್ಮು ಕರೆಂಟ್ ಲಯಬಿಲಿಟಿ ಇದೆ, ಯಾವುದು, ಡಿಕ್ರೀಸ್ ಇನ್ ವೇಜಸ್ ಔಟ್ಸ್ಟ್ಯಾಂಡಿಂಗ್. ಸೊ ಅದು ಎಷ್ಟಿದೆ ನೋಡೋಣ. ವೇಜಸ್ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಆರ್ ಔಟ್ಸ್ಟ್ಯಾಂಡಿಂಗ್ ವೇಜಸ್, ಇದು ಕರೆಂಟ್ ಲಯಬಿಲಿಟಿ. ಓಪನಿಂಗ್ 26,000 ಇದೆ, ಕ್ಲೋಸಿಂಗ್ 8,000 ಇದೆ. ಸೊ 18,000 ಏನಾಯಿತು, ಡಿಕ್ರೀಸ್ ಆಯಿತು. ಕರೆಂಟ್ ಲಯಬಿಲಿಟಿ ಡಿಕ್ರೀಸ್ ಆದರೆ ನಾವೇನು ಮಾಡ್ತೀವಿ, ಅದನ್ನು ಲೆಸ್ ಮಾಡ್ತೀವಿ. ಎಸ್, ಡಿಕ್ರೀಸ್ ಇನ್ ವೇಜಸ್ ಔಟ್ಸ್ಟ್ಯಾಂಡಿಂಗ್ 26,000 ಮೈನಸ್ 8,000 ಎಷ್ಟು ಬರುತ್ತೆ ನಮಗೆ, 8,000 ಬರುತ್ತೆ. ಎಸ್, 8,000 ಬರುತ್ತೆ, 18,000 ಬರುತ್ತೆ. ಟೋಟಲಿ ನಾವು ಎಷ್ಟು ಆಗುತ್ತೆ, 18,000 ನೆಕ್ಸ್ಟ್ 2,000 ಪ್ಲಸ್ 41,000. ಸೊ ಈ ಮೂರನ್ನು ಟೋಟಲ್ ಮಾಡಿದ್ರೆ 61,000 ಬರುತ್ತೆ. ಈ 61,000ಅನ್ನು 87,000ಇಂದ ನಾವು ಡಿಡಕ್ಟ್ ಮಾಡಿದ್ರೆ ಬ್ಯಾಲೆನ್ಸಿಂಗ್ ಫಿಗರ್ ಎಷ್ಟು ಬರುತ್ತೆ, 26,000 ಬರುತ್ತೆ. ಬ್ಯಾಲೆನ್ಸಿಂಗ್ ಫಿಗರ್ 26,000 ಬರುತ್ತೆ. ಇದನ್ನು ನಾವು ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್ ಅಂತ ಹೇಳ್ತೀವಿ. ಇದು ಪಾಸಿಟಿವ್ ಇದ್ದರೆ ಅದು ನಾವೇನಂತ ಹೇಳ್ತೀವಿ, ಕ್ಯಾಶ್ ಇನ್ಫ್ಲೋ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ, ಕ್ಯಾಶ್ ಇನ್ಫ್ಲೋ
ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್ ಅಂತ ಹೇಳಿ ಕರಿತೇವೆ. ಸೊ ಇದು 5 ಮಾರ್ಕ್ಸ್ ಪ್ರಾಬ್ಲಮ್ಮು. ಸೊ ಇನ್ನೊಂದು ಪ್ರಾಬ್ಲಮ್ ಇದೆ, ಅದು ಎಗೇನ್ ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್ ಕ್ಯಾಲ್ಕುಲೇಷನ್ ಮಾಡುವಂಥದ್ದೇನೆ. ಪ್ರಾಬ್ಲಮ್ ನಂಬರ್ 3, ಮೀಡಿಯಮ್ ಕಂಪನಿ ಲಿಮಿಟೆಡ್ ಮೇಡ್ ಎ ಪ್ರಾಫಿಟ್ ಆಫ್ ₹50,000 after considering the following items: depreciation of fixed assets ₹10,000, writing of preliminary expenses ₹5,000, loss on sale of furniture ₹500, provision for taxation ₹80,000, transfer to general reserve ₹7,000, profit on sale of machinery ₹3,000. The following additional information is also supplied to you. ಇದು ಇನ್ಫಾರ್ಮೇಷನ್ ಜೊತೆಗೆ ಅಡಿಷನಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಅಡಿಷನಲ್ ಇನ್ಫಾರ್ಮೇಷನಲ್ಲಿ 2 ಡೇಟ್ ಕೊಟ್ಟಿದ್ದಾರೆ, ಅಂದರೆ ಓಪನಿಂಗ್ ಒಂದಿದೆ, ಕ್ಲೋಸಿಂಗ್ ಇದೆ. ಇಟ್ ಮೀನ್ಸ್ ಓಪನಿಂಗ್ ಕ್ಲೋಸಿಂಗ್ ಅನ್ನೋ ಬದಲು ಏನಂತ ಹೇಳ್ಬೋದು, ಪ್ರೀವಿಯಸ್ ಇಯರ್ ಆ್ಯಂಡ್ ಕರೆಂಟ್ ಇಯರ್ ಅಂತ ಹೇಳ್ಬೋದು. ಇಲ್ಲಿ 31st March 2005 ಪ್ರೀವಿಯಸ್ ಇಯರ್, 31st March 2006 ಕರೆಂಟ್ ಇಯರ್. ಸೊ ಡೆಟಾರ್ 12,000 ಇದೆ, 15,000 ಇದೆ, ಕ್ರೆಡಿಟಾರ್ಸ್ 10,000, 15,000, ಬಿಲ್ಸ್ ರಿಸೀವಬಲ್ 10,000, 8,500, bills payable 8,000, 6,000, outstanding expenses 5,000, 4,000, prepaid expenses 200, 300. You are required to ascertain the amount of cash from operations. Again ಈ ಪ್ರಾಬ್ಲಮಲ್ಲಿ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಏನು ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಕೇಳಿದ್ದಾರೆ, ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್ನ ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಕೇಳಿದ್ದಾರೆ. ಎಸ್, ಆ್ಯಸ್ ಯೂಶ್ವಲ್ ಲಾಸ್ಟ್ ಪ್ರಾಬ್ಲಮಲ್ಲಿ ಯಾವ ರೀತಿ ಮಾಡಿದ್ದೀವೋ ಅದೇ ಥರನೇ ಕ್ಯಾಲ್ಕುಲೇಷನ್ ಆಫ್ ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್ ಅಂತ ಹೆಡಿಂಗ್ ತೊಗೊಂಡಿದ್ದೀವಿ. 3 ಕಾಲಮ್ಸ್ ತೊಗೊಂಡಿದ್ದೀವಿ. ಫಸ್ಟ್ ಕಾಲಮ್ ಪರ್ಟಿಕ್ಯುಲರ್ಸ್, 2 ಅಮೌಂಟ್ ಕಾಲಮ್. ಫಸ್ಟ್ ಅಮೌಂಟ್ ಕಾಲಮ್ ಇನ್ನರ್ ಕಾಲಮ್ ಅಂತ ಹೇಳ್ತೀವಿ, ಸೆಕೆಂಡ್ ಕಾಲಮನ್ನು ಔಟರ್ ಕಾಲಮ್ ಅಥವಾ ಫೈನಲ್ ಕಾಲಮ್ ಅಂತ ಹೇಳಿ ಕರಿತೇವೆ. ಫಸ್ಟು ಯಾವುದರಿಂದ ನಾವು ಸ್ಟಾರ್ಟ್ ಮಾಡ್ತೀವಿ, ಇಲ್ಲಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕೊಟ್ಟಿಲ್ಲ, ಅಂದರೆ ಓಪನಿಂಗ್ ಬ್ಯಾಲೆನ್ಸ್ ಪ್ರೀವಿಯಸ್ ಇಯರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆ್ಯಂಡ್ ಕರೆಂಟ್ ಇಯರ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕೊಟ್ಟಿಲ್ಲ. ಸೊ ಇಲ್ಲಿ ಬೇಸ್ ಇಯರ್ ಆ್ಯಂಡ್ ಕರೆಂಟ್ ಇಯರ್ P&L ಅಕೌಂಟು ಕೊಟ್ಟಿಲ್ಲ ನಮಗೆ. ಆದರೆ ಪ್ರಾಬ್ಲಮಲ್ಲಿ ನಮಗೆ ಪ್ರಾಫಿಟ್ ಹೇಳಿದ್ದಾರೆ ವೆರಿ ಬಿಗಿನಿಂಗಲ್ಲೇ. ಮೀಡಿಯಮ್ ಕಂಪನಿ ಲಿಮಿಟೆಡ್ ಮೇಡ್ ಎ ಪ್ರಾಫಿಟ್ ಆಫ್ ₹50,000 ಅಂತ ಹೇಳಿ ಬಿಗಿನಿಂಗಲ್ಲೇ ಪ್ರಾಫಿಟ್ ಅಂತ ಹೇಳಿದ್ದಾರೆ. ಸೊ ಹಾಗಾದರೆ ನೆಟ್ ಪ್ರಾಫಿಟ್ ನಮಗೆ ಪ್ರಾಬ್ಲಮಲ್ಲಿ ಕೊಟ್ಟಿರೋದ್ರಿಂದ ಡೈರೆಕ್ಟಾಗಿ ಎಷ್ಟು ತೊಗೊಂಡಿದ್ದೀವಿ ನಾವು, ನೆಟ್ ಪ್ರಾಫಿಟ್ 50,000 ತೊಗೊಂಡಿದ್ದೀವಿ. ಎಸ್, ನೆಟ್ ಪ್ರಾಫಿಟ್ 50,000 ತಗೊಂಡಿದ್ದೀವಿ. ಈ 50,000ಗೆ ನಾವೇನು ಮಾಡ್ತೀವಿ, ನಾನ್ ಕ್ಯಾಶ್ ಆ್ಯಂಡ್ ನಾನ್ ಆಪರೇಟಿಂಗ್ ಐಟಮ್ಸ್ ವಿಚ್ ಹ್ಯಾವ್ ಆಲ್ರೆಡಿ ಬೀನ್ ಡೆಬಿಟೆಡ್ ಟು P&L ಅಕೌಂಟ್, ಅದನ್ನೆಲ್ಲ ನಾವೇನು ಮಾಡ್ತಾ ಹೋಗ್ತೀವಿ, ಡೆಬಿಟ್ ಮಾಡಿದರೆ P&L ಅಕೌಂಟ್ ಆಲ್ರೆಡಿ, ಅದನ್ನೆಲ್ಲ ನಾವೇನು ಮಾಡ್ತಾ ಹೋಗ್ತೀವಿ, ಆ್ಯಡ್ ಮಾಡ್ತಾ ಹೋಗ್ತೀವಿ. ನೀವು ಪ್ರಾಬ್ಲಮ್ ಸೊಲ್ಯೂಷನ್ಸ್ ಅರ್ಥ ಆಗಬೇಕು ಅಂದರೆ ನೀವು ಮೊದಲು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಥಿಯರಿ ಎಲ್ಲ ಓದ್ಕೊಂಡು ಫಾರ್ಮೆಟ್ ಎಲ್ಲ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರೆ ಪ್ರಾಬ್ಲಮ್ ಸೊಲ್ಯೂಷನ್ಸು ತುಂಬ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ಹಾಗಾದರೆ ಏನೇನು ಆಲ್ರೆಡಿ ನಾವು ಡೆಬಿಟ್ ಮಾಡಿದ್ದೀವಿ ಅದನ್ನು ಇಲ್ಲಿ ಆ್ಯಡಪ್ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಫಸ್ಟು ಯಾವುದು ಕೊಟ್ಟಿದ್ದಾನೆ, ಡಿಪ್ರಿಸಿಯೇಷನ್ ಆನ್ ಫಿಕ್ಸಡ್ ಅಸೆಟ್ಸ್ ಹೇಳಿದ್ದಾನೆ. ಎಸ್ ನೋಡಿ, ಡಿಪ್ರಿಸಿಯೇಷನ್ ಆನ್ ಫಿಕ್ಸಡ್ ಅಸೆಟ್ಸ್ ಎಷ್ಟು ಕೊಟ್ಟಿದ್ದಾನೆ, 10,000 ಕೊಟ್ಟಿದ್ದಾನೆ. ಏನು ಮಾಡ್ತೀವಿ ಹಾಗಾದರೆ, ಇದನ್ನು ಆ್ಯಡ್ ಮಾಡ್ತೀವಿ. ಅದೇ ಥರ ರೈಟಿಂಗ್ ಆಫ್ ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್, ಸೊ ಇದು ಫಿಕ್ಟಿಷಿಯಸ್ ಅಸೆಟ್, ಇದು ರಿಟರ್ನ್ ಆಫ್ ಮಾಡಿದ್ದೀವಿ, ಇದನ್ನು ಏನು ಮಾಡ್ತೀವಿ ನಾವು, ಆ್ಯಡ್ ಮಾಡ್ತೀವಿ. ಅದೇ ಥರ ಲಾಸ್ ಆನ್ ಸೇಲ್ ಆಫ್ ಫರ್ನಿಚರ್, ಇದು ನಾನ್ ಆಪರೇಟಿಂಗ್ ಎಕ್ಸ್ಪೆಂಡಿಚರ್, ಇದನ್ನು ಸಹ ನಾವೇನು ಮಾಡ್ತೀವಿ, ಆ್ಯಡ್ ಮಾಡ್ತೀವಿ. ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್, ಸೊ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ನ ನಾವೇನು ಮಾಡ್ತೀವಿ, ಆ್ಯಡ್ ಮಾಡ್ತೀವಿ. ಟ್ಯಾಕ್ಸ್ ಪೇಯ್ಡನ್ನು ಏನು ಮಾಡ್ತೀವಿ, ಲೆಸ್ ಮಾಡ್ತೀವಿ. ಹಾಗೆ ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ ಆ್ಯಡ್ ಮಾಡ್ತೀವಿ. ಆ್ಯಂಡ್ ಅಗೇನ್ ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ ಏನು ಮಾಡ್ತೀವಿ, 7,000 ಆ್ಯಡ್ ಮಾಡ್ತೀವಿ. ಆ್ಯಂಡ್ ಪ್ರಾಫಿಟ್ ಆನ್ ಸೇಲ್ ಆಫ್ ಮಿಷನರಿ, ಇದು ನಾನ್ ಆಪರೇಟಿಂಗ್ ಇನ್ಕಮ್, ಇದನ್ನೇನು ಮಾಡ್ತೀವಿ ನಾವು, ಲೆಸ್ ಮಾಡ್ತೀವಿ, ಇದನ್ನು ಲೆಸ್ ಮಾಡ್ತೀವಿ. ಹಾಗಾದರೆ ಫಸ್ಟು ನಾನು ಆಲ್ರೆಡಿ ಹೇಳಿದ್ದೀನಿ ಏನೇನು ಆ್ಯಡ್ ಮಾಡಬೇಕು ಅಂತ, ಫಸ್ಟ್ ಆ್ಯಡ್ ಮಾಡಿಬಿಡೋಣ. ಎಸ್, ಡಿಪ್ರಿಸಿಯೇಷನ್ ಆಫ್ ಫಿಕ್ಸಡ್ ಅಸೆಟ್ಸ್ 10,000, ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್ 5,000, ಲಾಸ್ ಆನ್ ಸೇಲ್ ಆಫ್ ಫರ್ನಿಚರ್ 500, ಪ್ರಾವಿಷನ್ ಫಾರ್ ಟ್ಯಾಕ್ಸೇಷನ್ 80,000, ಟ್ರಾನ್ಸ್ಫರ್ ಟು ಜನರಲ್ ರಿಸರ್ವ್ 7,000. ಟೋಟಲ್ 1,02,500ನ ಆ್ಯಡ್ ಮಾಡಿದ್ವಿ. 50,000ಗೆ ಆ್ಯಡ್ ಮಾಡಿದ್ರೆ 1,52,500 ಬಂತು. ಅದರಲ್ಲಿ ನಾವು ನೆಕ್ಸ್ಟ್ ಏನು ಮಾಡ್ತೀವಿ,
ಲೆಸ್ ನಾನ್ ಕ್ಯಾಶ್ ಆ್ಯಂಡ್ ನಾನ್ ಆಪರೇಟಿಂಗ್ ಐಟಮ್ಸ್ ವಿಚ್ ಹ್ಯಾವ್ ಆಲ್ರೆಡಿ ಬೀನ್ ಕ್ರೆಡಿಟೆಡ್ ಟು ಪಿ ಆ್ಯಂಡ್ ಎಲ್ ಅಕೌಂಟ್. ಈ ಪ್ರಾಬ್ಲಮಲ್ಲಿ ನಾನು ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಪ್ರಾಫಿಟ್ ಆನ್ ಸೇಲ್ ಆಫ್ ಮಿಷನರಿ ಅನ್ನೋದು ನಾನ್ ಆಪರೇಟಿಂಗ್ ಇನ್ಕಮ್ಮು. ಇದನ್ನೇನು ಮಾಡ್ತೀವಿ, ಲೆಸ್ ಮಾಡ್ತೀವಿ. ಎಷ್ಟಿದೆ ಅಮೌಂಟು? 3000 ಇದೆ. ಅಮೌಂಟು 3000 ಇದೆ. ಇದನ್ನು ನಾವು ಲೆಸ್ ಮಾಡ್ತೀವಿ. 1,52,500 3000 ಲೆಸ್ ಮಾಡಿದ್ರೆ 1,49,500 ಬರುತ್ತೆ. ಇದನ್ನು ನಾವು ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್ ಬಿಫೋರ್ ವರ್ಕಿಂಗ್ ಕ್ಯಾಪಿಟಲ್ ಚೇಂಜಸ್ ಅಂತ ಹೇಳಿ ಕರಿತೇವೆ. ಈ 1,49,500ಗೆ ಕ್ಯಾಶ್ ಫ್ಲೋ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್ ಬಿಫೋರ್ ಚೇಂಜಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಚೇಂಜಸ್ ಹಾಕಿನ ಮುಂಚೆ ಎಷ್ಟು ಬರುತ್ತೆ ಆಪ್ರೇಟಿಂಗ್ ಪ್ರಾಫಿಟ್ ಅಂತ ಹೇಳ್ತೀವಿ. ಹಾಗಾದರೆ ಇದಕ್ಕೆ ನಾವು ನೆಕ್ಸ್ಟ್ ಏನು ಆ್ಯಡ್ ಮಾಡ್ತೀವಿ? ಹ್ಯಾಡ್ ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ ಆ್ಯಂಡ್ ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ನ ಆ್ಯಡ್ ಮಾಡ್ತೀವಿ. ಕರೆಂಟ್ ಲಯಬಿಲಿಟಿ ಇನ್ಕ್ರೀಸ್ ಇದ್ದರೆ ಆ್ಯಡ್ ಮಾಡ್ತೀವಿ. ಅದೇ ಥರ ಕರೆಂಟ್ ಅಸೆಟ್ಸು ಡಿಕ್ರೀಸ್ ಇದ್ದರೆ ನಾವು ಏನು ಮಾಡ್ತೀವಿ? ಆ್ಯಡ್ ಮಾಡ್ತೀವಿ. ಇಲ್ಲಿ ಒಂದು ಕರೆಂಟ್ ಲಯಬಿಲಿಟಿ ಇನ್ಕ್ರೀಸ್ ಆಗಿದೆ ಮತ್ತು ಒಂದು ಕರೆಂಟ್ ಅಸೆಟ್ಟು ಡಿಕ್ರೀಸ್ ಆಗಿದೆ. ಹಾಗಾದರೆ ಇವೆರಡು ಏನು ಮಾಡ್ತೀವಿ? ಆ್ಯಡ್ ಮಾಡ್ತೀವಿ. ಯಾವುದು ಇನ್ಕ್ರೀಸ್ ಆಗಿದೆ ಕರೆಂಟ್ ಲಯಬಿಲಿಟಿ ಅನ್ನೋದಾದರೆ, ಇನ್ಕ್ರೀಸ್ ಇನ್ ಕ್ರೆಡಿಟಾರ್ 15,000ನಲ್ಲಿ 10,000 ಕಳೆದ್ರೆ 5,000 ಇನ್ಕ್ರೀಸ್ ಆಗಿದೆ. ಇದನ್ನೇನು ಮಾಡ್ತೀವಿ? ಆ್ಯಡ್ ಅಪ್ ಮಾಡ್ತೀವಿ. ಅದೇ ಥರ ಡಿಕ್ರೀಸ್ ಇನ್ ಬಿಲ್ಸ್ ರಿಸೀವಬಲ್ 10,000ಇಂದ 8,500ನ ಲೆಸ್ ಮಾಡಿದ್ರೆ 1,500 ಬರುತ್ತೆ. 5,000 + 1,500 ಎರಡೂ ಸೇರಿದ್ರೆ 6,500 ಬರುತ್ತೆ. ಇದನ್ನೇನು ಮಾಡ್ತೀವಿ? ಆ್ಯಡ್ ಮಾಡ್ತೀವಿ. 6,500 ಆ್ಯಡ್ ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ? 1,56,000 ಬರುತ್ತೆ. 1,56,000 ಬರುತ್ತೆ. ಸೊ ಇಲ್ಲಿ ನೋಡೋದು ಗೊತ್ತಾಗುತ್ತೆ ನಮಗೆ. ಇನ್ಕ್ರೀಸ್ ಇನ್ ಕ್ರೆಡಿಟಾರ್, ಎಸ್ ಕ್ರೆಡಿಟಾರ್ 10,000 ಇದೆ, 15 ಇದೆ, 5,000 ಇನ್ಕ್ರೀಸ್ ಆಯಿತು. ಇದನ್ನೇನು ಮಾಡಿದ್ವಿ? ಆ್ಯಡ್ ಮಾಡಿದ್ವಿ. ಅದೇ ಥರ ನೆಕ್ಸ್ಟ್ ಯಾವುದು? ಇದು ಇನ್ನೊಂದು ಹೇಳಿದ್ದು ನಾವು, ಇನ್ನೊಂದು ಐಟಮ್, ಇನ್ನೊಂದು ಡಿಕ್ರೀಸ್ ಇನ್ ಬಿಲ್ಸ್ ರಿಸೀವಬಲ್ ಅನ್ನೋದು ಕರೆಂಟ್ ಅಸೆಟ್ಟು 10,000 ಇದೆ, 8,500 ಇದೆ, 1,500 ಏನಾಯಿತು? ಡಿಕ್ರೀಸ್ ಆಯಿತು. ಕರೆಂಟ್ ಅಸೆಟ್ ಡಿಕ್ರೀಸ್ ಇದ್ದರೆ ಏನು ಮಾಡ್ತೀವಿ ನಾವು? ಆ್ಯಡ್ ಮಾಡ್ತೀವಿ. ಸೊ ಹಾಗಾದರೆ ಇವೆರಡು ಏನು ಮಾಡಿದ್ವಿ ನಾವು? ಆ್ಯಡ್ ಮಾಡಿದ್ವಿ. ಆ್ಯಡ್ ಮಾಡಿದ್ರೆ ಎಷ್ಟು ಬಂತು? 6,500 ಬಂತು. 6,500ನ 1,49,500ಗೆ ಆ್ಯಡ್ ಮಾಡಿದ್ರೆ 1,56,000 ಬಂತು. ಸೊ 1,56,000ಇಂದ ನಾವು ನೆಕ್ಸ್ಟು ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ ಆ್ಯಂಡ್ ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ನ ಏನು ಮಾಡ್ತೀವಿ? ಲೆಸ್ ಮಾಡ್ತೀವಿ. ಹಾಗಾದರೆ ಯಾವುದೇ ಐಟಮ್ ಬರುತ್ತೆ? ಡಿಕ್ರೀಸ್ ಇನ್ ಬಿಲ್ಸ್ ಪೇಯಬಲ್ ಡಿಕ್ರೀಸ್ ಆಗಿದೆ. 8,000 ಇದ್ದಿದ್ದು 6,000 ಆಯಿತು. ಹಾಗಾದರೆ ಎಷ್ಟು ಬಂತು? 2,000. ಬಿಲ್ಸ್ ಪೇಯಬಲ್ ಅನ್ನೋದು ಕರೆಂಟ್ ಲಯಬಿಲಿಟಿ. ಸೊ ಕರೆಂಟ್ ಲಯಬಿಲಿಟಿ ಡಿಕ್ರೀಸ್ ಆದರೆ ಲೆಸ್ ಮಾಡ್ತೀವಿ. ಅದೇ ಥರ ಡಿಕ್ರೀಸ್ ಇನ್ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ 5,000 - 4,000 1,000 ಆಯಿತು. ಎರಡು ಕರೆಂಟ್ ಅಸೆಟ್ ಇದೆ, ಎರಡು ಕರೆಂಟ್ ಅಸೆಟ್ಟು ಇನ್ಕ್ರೀಸ್ ಆಗಿದೆ. ಇನ್ಕ್ರೀಸ್ ಇನ್ ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್ 300 - 200 100 ಇದೆ, ಅದನ್ನು ಲೆಸ್ ಮಾಡ್ತಾಯಿದ್ದೀವಿ. ಅದೇ ಥರ ಇನ್ಕ್ರೀಸ್ ಇನ್ ಡೆಟಾಸ್ ಇದೆ, 15,000 - 12,000 3,000 ಇದೆ. ಇಷ್ಟು ನಾವು ಟೋಟಲ್ ಮಾಡಿದ್ರೆ 6,100 ಬರುತ್ತೆ. 1,56,000ಇಂದ 6,100ನ ನಾವು ಲೆಸ್ ಮಾಡಿದ್ರೆ 1,49,900 ಬರುತ್ತೆ. ಇದನ್ನು ನಾವು ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್ ಅಂತ ಹೇಳ್ತೀವಿ. ಇಲ್ಲಿ ನಮಗೆ ಪಾಸಿಟಿವ್ ಇದೆ ಅಂದರೆ ಪ್ಲಸ್ ಸೈನ್ ಇದೆ, ಏನೂ ಇಲ್ಲ ಅಂದರೆ ಪ್ಲಸ್ ಸೈನ್ ಅಂತಲೇ ಇರೋದು. ಪಾಸಿಟಿವ್ ಇದ್ದರೆ ಅದನ್ನು ನಾವೇನಂತ ಹೇಳ್ತೀವಿ? ಕ್ಯಾಶ್ ಇನ್ಫ್ಲೋ ಫ್ರಮ್ ಆಪರೇಟಿಂಗ್ ಆ್ಯಕ್ಟಿವಿಟೀಸ್ ಅಂತ ಹೇಳಿ ಕರಿತಾ ಇವೆ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.